ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಈ ಅಕ್ಕನ ಮನೆಯಿಂದ ದೊಡ್ಡ ಅಕ್ಕನ ಮನೆಗೆ ಹೊರಟಿದ್ದೀವಿ. ನಾನು ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೆ. ಆಮೇಲೆ ಪೂಜಾ ಫೋನ್ ಮಾಡಿದ್ಲು ಮಧ್ಯಾಹ್ನನೇ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಆಂಟಿ. ಏನಂದರೆ ಅವಳು ಫಸ್ಟ್ ಹೇಳಿದ್ದು ನಾನು ಆ ಕಡೆಯಿಂದನೇ ಬರ್ತೀನಿ, ಅಂದರೆ ಬಸ್ಸಲ್ಲಿ ಬರ್ತೀನಿ, ನೀವು ಈ ಕಡೆಯಿಂದನೇ ಬನ್ನಿ ಅಂತ ಹೇಳಿದ್ದು. ಆಮೇಲೆ ನಾನು ಹೇಳಿದೆ, ಇಲ್ಲ ಈ ಕಡೆಯಿಂದನೇ ಬಂದುಬಿಡು ಅಂತ. ಇಲ್ಲ ನನಗೆ ಬಸ್ ಇದೆಯಲ್ಲ ಆ ಕಡೆಯಿಂದನೇ ಸ್ವಲ್ಪ ಲೇಟ್ ಆಗುತ್ತೆ, ಆ ಕಡೆಯಿಂದನೇ ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದು 4 ಗಂಟೆ 4:15 ಆ ಥರ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಒಂದು 2 ಗಂಟೆ 2:30 ಆಗುವಾಗ ಅವಳೇ ಫೋನ್ ಮಾಡಿದ್ಲು, ಮತ್ತೆ ಪೂಜಾ ಫೋನ್ ಮಾಡಿಬಿಟ್ಟು, ಆಂಟಿ ನಾನು ಅಲ್ಲಿಗೆ ಬರ್ತೀನಿ, ಅಮ್ಮಂದು ಏನೋ ಒಂದು ಹೊಲಿಗೆ ಅಂದರೆ ಬಟ್ಟೆ ಹೊಲಿಯೋದು ಮಿಷಿನ್ದು ಏನೋ ಹಾಳಾಗಿತ್ತು ಅಂದ್ಬಿಟ್ಟು ಅದನ್ನು ರಿಪೇರಿ ಕೊಟ್ಟಿದ್ರಂತೆ. ಅದು ಇಲ್ಲೇ ಇದೆ, ಅದು ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ, ಅದನ್ನು ತಂದು ಅಲ್ಲಿಟ್ಬಿಟ್ಟು ಹಾಗೆ ಹೋಗೋಣ ಅಂತ ಹೇಳಿದ್ಲು. ಹೋಗಬೇಡಿ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಇಬ್ಬರೂ ಅಂತ ಹೇಳಿದ್ಲು. ಸರಿ ಆಯಿತು ಬಿಡು, ಹೇಗಿದ್ರು 4 ಗಂಟೆ ಆಗುತ್ತೆ, ಆಮೇಲೆ ಹೋಗೋಣ ಅಂತ ಹೇಳಿದೆ ನಾನು. ಆವಾಗ ಅವಳು ಕರೆಕ್ಟಾಗಿ ಒಂದು 4 ಗಂಟೆಗೆ ಕರೆಕ್ಟಾಗಿ ಬಂದಳು. ಅಷ್ಟೊತ್ತಿಗೆ ನನಗೆ ರವಿಗೆ ಫೋನ್ ಮಾಡಿಬಿಟ್ಟಿದೆ, ಅಂದರೆ ದೊಡ್ಡಕ್ಕಂದು ಮಗನಿಗೆ ಫೋನ್ ಮಾಡಿದ್ದೆ ಬರೋಕ್ಕೆ, ಅಂದರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಫೋನ್ ಮಾಡಿದ್ದೆ. ಅಂದರೆ ಇವಳು ಬರ್ತಾಳೆ ಅನ್ನೋದು ಗೊತ್ತಿಲ್ಲ, ನಾನು ಒಬ್ಬಳೇ ಹೋಗೋದಲ್ವ, ಅದಕ್ಕೆ ಅವನನ್ನು ಬರಳಿದ್ದೆ. ಅವನು ಬಂದಿದ್ದ. ಅಷ್ಟೊತ್ತಿಗೆ ಇವಳು ಬಂದುಬಿಟ್ಟು ಒಟ್ಟಿಗೆ ಅವಳು ಒಂದು 10 ನಿಮಿಷನೂ ಇರಲಿಲ್ಲ, ಹೊರಟ್ವಿ. ಅಂದರೆ ಒಂದು ಗಾಡಿಯಲ್ಲಿ ಆಗಲ್ಲ ಅಂದ್ಬಿಟ್ಟು ಬೈಕಲ್ಲಿ, ನಾನು ಅಕ್ಕನ ಮಗನ ಬೈಕಲ್ಲಿ ಬರ್ತೀನಿ, ನೀನು ನಿಮ್ಮ ಅಪ್ಪನ ಜೊತೆ ಬಾ, ಅಂದರೆ ಭಾವನ ಜೊತೆ ಬಾ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು. ಆಮೇಲೆ ಅವನು ಹಾಗೆ ಅಂದ, ನೀನು ಅಪ್ಪನ ಗಾಡಿಯಲ್ಲಿ ಬಾ, ನಾನು ಆಂಟಿನ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯಿತು ಅಂತೇಳಿ ಹೊರಟ್ವಿ. ಆಮೇಲೆ ಭಾವ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ, ಕರ್ಕೊಂಡೋಗು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವನು ನನ್ನನ್ನು ಮತ್ತು ಪೂಜನ ಕರ್ಕೊಂಡು ಹೊರಟ್ವಿ. ಆಮೇಲೆ ಪಾಪು ಅಳ್ತಾ ಇದ್ದ, ಅಂದರೆ ಪೂಜನ ಮಗ ಅಳ್ತಾ ಇದ್ದ. ಏಕೆಂದರೆ ಅವನು ಜಾಸ್ತಿ ಅವ್ರ ತಾತನ ಹಚ್ಕೊಬಿಟ್ಟಿದ್ದಾನೆ. ಏನಾದರೂ ಊರಿಗೆ ಬಂದರೆ ಫುಲ್ಲು ಅವ್ರ ತಾತನ ಜೊತೆನೇ ಗಾಡಿಯಲ್ಲಿ ಸುತ್ತಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಅದಕ್ಕೆ ಅವನು ಅಳ್ತಾ ಇದ್ನಲ್ಲ, ಅದಕ್ಕೆ ಅವನಿಗೆ ಅಂದರೆ ಪಾಪುಗೆ ಒಂದು ರೌಂಡ್ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಬಂದು, ಒಂದಷ್ಟು ದೂರ ಬರ್ತೀನಿ, ಅಲ್ಲಿಂದ ಕರ್ಕೊಂಡೋಗು ನೀನು ಅಂತ. ಸರಿ ಆಯಿತು ಅಂತೇಳಿ ಹಾಗೆ ಮಾಡಿದ್ರು. ನೋಡಿದ್ರೆ ಅವನು ಗಾಡಿಯಿಂದ ಇಳಿತಾನೇ ಇಲ್ಲ, ಅಳ್ತಾ ಇದ್ದಾನೆ. ತಾತ ನೀನೇ ಕರ್ಕೊಂಡೋಗು ಅಂತೇಳಿ. ಅವಳು ಈ ಗಾಡಿಗೆ ಬಂದಲ್ಲ, ಅದಕ್ಕೆ ಅವನಿಗೆ ನೀನು ತಾತನೇ ಕರ್ಕೊಂಡೋಗ್ಲಿ ಅಂತೇಳಿ. ಆಮೇಲೆ ಸ್ವಲ್ಪ ದೂರ ಅಳ್ತಾನೇ ಇದ್ದ. ಆಮೇಲೆ ಅಳ್ತಾ ಹಾಗೆ ಸುಮ್ಮನೆ ಆಗೋದ. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಏನಂದರೆ ಅವನಿಗೆ ಯಾವತ್ತೂ 3 ಜನನ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ಅಂದರೆ ತುಂಬ ದೂರ ಇಲ್ಲ, ಅಲ್ಲಿಂದ ಒಂದು 10 ನಿಮಿಷದಲ್ಲಿ ಹೋಗ್ಬೋದು. ಆದರೆ ಅವನಿಗೆ ಭಯ ಆಗ್ತಾಯಿತ್ತು, 3 ಜನನ ಕರ್ಕೊಂಡು ಹೋಗಿಲ್ಲ, ಬೇಡ ಅಂತೇಳಿ. ಆಮೇಲೆ ಆಗಲ್ಲ ಅಂದರೆ ನನ್ನನ್ನು ಅಲ್ಲಿ ಬಿಟ್ಬಿಡು, ಅಲ್ಲಿಂದ ಬಸ್ ಇದೆ, ನಾನು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದೆ. ಅವಳಾದರೂ ಬರ್ತಾಳಿಲ್ಲ, ನಾನಾದರೂ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಬೇಡ ಬಿಡಿ, ನಾನೇ ನೋಡೋಣ ಅಂತೇಳ್ಬಿಟ್ಟು ಅವನೇ ಕರ್ಕೊಂಡು ಹೋದ. ಆಮೇಲೆ ಏನಿಲ್ಲ, ಆರಾಮಾಗಿ ಹೋದ್ವಿ. ಇದು ಅವರು ಊರು ಹತ್ತತ್ರ, ಅಂದರೆ ಈ ರೂಟ್ ಬಂದು ಎಲ್ಲಿ ಬರುತ್ತೆ ಅಂದರೆ ದುರ್ಗಮ್ಮನ ದೇವಸ್ಥಾನ ಅಂತ ಬರುತ್ತೆ, ಹಿಟ್ನಳ್ಳಿ ಕೊಪ್ಪಳ ಹತ್ರ. ಅಂದರೆ ಹಿಟ್ನಳ್ಳಿ ಕೊಪ್ಪಳಿಂದ ಸ್ವಲ್ಪ ಮುಂದೆ. ತುಂಬ ಫೇಮಸ್ ಅದು ದೇವಸ್ಥಾನ, ತುಂಬ ಜನ ಬರ್ತಾರೆ ಇಲ್ಲಿ. ನಾನ್ ವೆಜ್ ಎಲ್ಲ ಮಾಡ್ತಾರೆ, ಮಾಡಿ ಊಟಕ್ಕೆಲ್ಲ ಹಾಕೋದು, ಅಂದರೆ ಹರಕೆ ಮಾಡ್ಕೊಂಡಿರ್ತಾರೆ ನೋಡಿ, ಆ ಥರ. ಇದಾದಮೇಲೆ ನೆಕ್ಸ್ಟ್ ಬರೋದೆ ಅಕ್ಕನ ಮನೆ, ಅಂದರೆ ಒಂದು 10 ನಿಮಿಷದಲ್ಲಿ ಸಿಗುತ್ತೆ ಅಷ್ಟೆ. ಅದಾದಮೇಲೆ ನಾವು ಇಲ್ಲಿಂದ ಅಕ್ಕನ ಮನೆಗೆ ಹೊರಟ್ವಿ. ಅಕ್ಕ ಹೋಗೋದ್ರೊಳಗಡೆ ಗೊತ್ತಿತ್ತಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿತ್ತು. ಹಾಗೆ ಊರಿಂದ, ಅಂದರೆ ಅವರು ತಿರುಪತಿಗೆ ಹೋಗಿದ್ರು ಅಂತ ಹೇಳಿದ್ದೆ ನಾನು ನಿಮಗೆ. ಅಲ್ಲಿಂದ ಕನಕಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಂದರೆ ನೈಟ್ ಇದ್ದು ನೆಕ್ಸ್ಟ್ ಡೇ ಬರಬೇಕಾದ್ರೆ ಅಕ್ಕ ಮಾವಿನಕಾಯಿ ಎಲ್ಲ ಕಳಿಸಿದ್ರಂತೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಹೋದ್ವಲ್ಲ, ಅದಕ್ಕೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟರು, ತಿಂತೀರಾ ಅಂತೇಳಿ.
ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು, ಅಂದರೆ ಮೊದಲಿನ ಥರ ಎಲ್ಲ ಮೊದಲೆಲ್ಲ ಎಷ್ಟು ಮಾವಿನಕಾಯಿ ತಿಂತಾಯಿದ್ವಿ ಅಂದರೆ, ನನಗೆ ಇಲ್ಲಿ ಹೇಳ್ಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. 1, 2 ಮಾವಿನಕಾಯಿನ ಒಬ್ಬರೇ ತಿಂತಾಯಿದ್ವಿ. ಇವಾಗ ಅರ್ಧ ಅಂದರೆ ಒಂದು ಮಾವಿನಕಾಯಲ್ಲಿ ಅರ್ಧ ಬರುತ್ತೆ, ಅರ್ಧ ಕಟ್ ಮಾಡಿದರೆ ಆ ಅರ್ಧದಲ್ಲಿ ಕಾಲು ಭಾಗ ತಿನ್ನೋಕ್ಕಾಗಲ್ಲ. ಒಂಥರ ಅಲ್ಲೆಲ್ಲ ಜುಮ್ ಜುಮ್ ಅನ್ನುತ್ತೆ. ಮೊದಲೆಲ್ಲ ಎಷ್ಟು ತಿಂತಿದ್ವಿ ಅಂತ ನಮ್ಮ ಅಕ್ಕ ನಾವೆಲ್ಲ ಮಾತಾಡ್ತಿದ್ವಿ. ನಮ್ಮ ಅಕ್ಕನೂ ಅದೇ ಹೇಳ್ತಾಯಿತ್ತು, ಅಯ್ಯೋ ತಿನ್ನೋದ ಮರದಿಂದ ಬಿದ್ದೋಗಿರೋ ಕಾಯಿನೆಲ್ಲ ತಿಂತಿದ್ವಿ. ಅದು ಏನಂತ ಹೇಳ್ತಾರೆ, ಸೂತಿಕಾಯಿ ಅಂತ ಹೇಳ್ತೀವಿ. ಅದು ಅಂದರೆ ಮರದಿಂದ, ಅಂದರೆ ಫುಲ್ಲು ಬಲ್ತಿರಲ್ಲ, ಸ್ವಲ್ಪ ಎಳೆದಿರುತ್ತಲ್ಲ, ಆ ಥರದನ್ನೇ ತಿನ್ಕೋತಾ ಇದ್ವಿ. ಇವಾಗ ತಿನ್ನೋಕ್ಕಾಗಲ್ಲ, 1 ಪೀಸ್ 2 ಪೀಸ್ ತಿನ್ಬೋದು ಅಷ್ಟೇ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅದು ಫುಲ್ಲು ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ರಲ್ಲ, ಅದು ಫುಲ್ಲು ಏನಂದರೆ ಹೊಲ, ಅಲ್ಲಿ ಯಾವಾಗಲಾದರೂ ಜೋಳ, ಮಳೆ ಎಲ್ಲ ಬಿದ್ದಾಗ ಜೋಳ ಈ ಥರದ್ದೆಲ್ಲ ಹಾಕ್ತಾರೆ ಹಸುಗೆ ಅಂತೇಳಿ. ಇವಾಗೆಲ್ಲ ಫುಲ್ಲು ಒಣಗೋಗಿದೆಯಲ್ಲ, ಇವಾಗ ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಲೈಟಾಗಿ ಚಿಗುರಿದೆ. ಅದರಿಂದ ಮಕ್ಕಳೆಲ್ಲ ಅಲ್ಲಿ ಡೈಲಿ ಕ್ರಿಕೆಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಕ್ಕ ಹೇಳ್ತಾಯಿತ್ತು. ಅದಾದಮೇಲೆ ಅಕ್ಕ ತುಂಬ ಅಂದರೆ ಅದಿದು ಗಿಡಗಳು, ಏನಾದರೂ ಗಿಡಗಳಿದೆ ಅಂದರೆ ಹಾಕ್ತಾಯಿರ್ತಾರೆ. ಕೊಟ್ಟರೆ ಅಲ್ಲಿ ಹಿಂದೆ ಜಾಗ ಎಲ್ಲ ಇದೆಯಲ್ಲ, ಆದ್ದರಿಂದ ಅಲ್ಲಿ ಏನು ಗಿಡ ಇಲ್ಲ ಅಂತೇಳಿ ಹೇಳೋ ಹಾಗೆಲ್ಲ ಎಲ್ಲ ಗಿಡನೂ ಹಾಕ್ತಾಯಿದ್ರು. ಬೆಳ್ಳುಳ್ಳಿ, ಈರುಳ್ಳಿ, ಕೀರೆ ಸೊಪ್ಪು, ಅರಿವೆ ಸೊಪ್ಪು, ಮತ್ತು ಬದನೆ ಗಿಡ, ಈ ಥರದ್ದು ಏನೇ ಸಿಕ್ಕಿದ್ರು. ಆಮೇಲೆ ಸ್ವೀಟ್ ಪೊಟ್ಯಾಟೋನೂ ಅಷ್ಟೇ ತುಂಬ ಇದೆ, ಅದೆಲ್ಲ ಹಾಕ್ತಾಯಿದ್ರು. ಆದರೆ ಈ ಸರಿ ಹೋದಾಗ ಸುಮಾರು ಗಿಡಗಳು ಏನೂ ಹಾಕಿರಲಿಲ್ಲ. ಅದಕ್ಕೆ ಕೇಳ್ತಾಯಿದ್ದು, ಏನಕ್ಕೆ ಅಂದರೆ ದೊಡ್ಡಕ್ಕನ ನಾವು ತಾಯಿ ಅಂತೇಳಿ ಕರೆಯೋದು. ಚಿಕ್ಕ ವಯಸ್ಸಿಂದನೂ ಅದೇ ಥರನೇ ಕರೆಯೋದು, ಇವಾಗಲೂ ಕೂಡ ಅದೇ ಥರನೇ ಕರೀತಾ ಇರ್ತೀವಿ. ಅವಾಗ ಕೇಳ್ತಾಯಿದ್ದು, ಯಾಕೆ ತಾಯಿ ಏನೂ ಹಾಕಿಲ್ವಲ್ಲ ಗಿಡಗಳು, ತೊಗರಿ ಗಿಡಗಳು ಎಷ್ಟೊಂದೆಲ್ಲ ಇರ್ತಿತ್ತು, ಸುಮಾರು ಏನು ಗಿಡಗಳಿಲ್ವಲ್ಲ ಯಾಕೆ ಹಾಕಿಲ್ಲ ಅಂದರೆ, ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಗದ್ದೆ ಹತ್ರ ಹೋಗಬೇಕು, ಮೇಯ್ಸೋಕ್ಕೆ ಹೋಗಬೇಕು, ಅದರಿಂದ ನೋಡ್ಕೋಕ್ಕಾಗಲ್ಲ, ಅದಕ್ಕೆ ಏನು ಗಿಡಗಳು ಹಾಕಿಲ್ಲ ಈ ಸರಿ ಅಂತ ಅಂತಾಯಿತು. ಇಲ್ಲಾಂದಿದ್ರೆ ತುಂಬ ಅಂದರೆ ತುಂಬ ಗಿಡಗಳು, ಏನೆಲ್ಲ ಯಾರಾದರೂ ಈ ಗಿಡ ಇದೆ ತಗೋ ಹಾಕು ಅಂದರೆ ಅವರಿಗೆ ಯೂಸ್ ಆಗುತ್ತೋ ಆಗಲ್ವೋ ಸುಮ್ಮನೆ ಹಾಕ್ತಾಯಿದ್ರು. ಇದು ಮೆಹಂದಿ ಸೊಪ್ಪಿನ ಗಿಡ, ಅದು ಬಲ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಮೆಹಂದಿ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ತಲೆಗೆ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡಿದರೆ ಅಲ್ಲಿಗೆ ಹೋದ್ಮೇಲೆ ಒಂಥರ ಸೋಮಾರಿತನ ಬಂದುಬಿಡುತ್ತೆ, ಏನು ಕೆಲಸನೂ ಮಾಡಲ್ಲ, ತಿನ್ನೋದು, ಕೂರೋದು, ಮೊಬೈಲ್ ನೋಡೋದು. ಏನಂದರೆ ಇಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ಪೂಜಾ ಅಮ್ಮನ ಮನೇಲಿ ನೆಟ್ವರ್ಕ್ ಅಂತೂ ಏನಂದರೆ ಏನೂ ಸಿಗೋಲ್ಲ, ಏನು ನೋಡೋಕ್ಕೆ ಆಗಲ್ಲ. ನಾನು ಒಂದು ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ 1/2 ಅವರ್ 1 ಅವರ್ ಟೈಮ್ ತೊಗೊಳುತ್ತೆ. ಒಂದು ಶಾರ್ಟ್ಸು ಅಪ್ಲೋಡ್ ಆಗೋದಕ್ಕೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಿಂದ ನಾನು ಅಲ್ಲಿ ಯಾವುದೇ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಲಿಲ್ಲ. ಮತ್ತು ಇದೆಲ್ಲ ಊರೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ಮೇಲೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು. ಇದು ಬಂದು ಒಣಗನೆ ಸೊಪ್ಪು, ಅಂದರೆ ಅಕ್ಕನ ಮನೆಯ ಮುಂದೆ ಎಲ್ಲ ಬೆಳೆದಿದೆ. ಇದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ 2 ಥರ ಇದೆ, ಒಂದು ಗಂಡು ಒಣಗೊನೆ, ಒಂದು ಹೆಣ್ಣು ಒಣಗೊನೆ ಅಂತೇಳಿ. ಇಲ್ಲಿ ಈ ಥರ ಒಣಗೊನೆ ಬೆಳೆದಿದೆ. ಇದಕ್ಕೇನಂತಾರೆ ಗೊತ್ತಿಲ್ಲ, ಇದು ಗಂಡ ಹೆಣ್ಣು ಅಂತ ಗೊತ್ತಿಲ್ಲ. ಹಾಗೆ ಕರಿಬೇವು ಅಷ್ಟೇ, ಇದು ನಾಟಿ ಕರಿಬೇವು, ಒಂದು ಎಲೆ ಕಿತ್ಕೊಂಡ್ರೆ ಸಾಕು, ಎಷ್ಟು ಗಮ್ ಅನ್ನುತ್ತೆ ಅಂದರೆ ನೋಡ್ಬೋದು. ಇದು ನಾಟಿ ಕರಿಬೇವು. ಅದಾದಮೇಲೆ ನೆಕ್ಸ್ಟು ಅಂದರೆ ಸಂಜೆ ನೈಟಿಗೆ ಏನಾದರೂ ಬೋಂಡ ಏನಾದರೂ ಮಾಡ್ಕೊಳ್ಳೋಣ. ಸಾಂಬಾರು, ಬೇಳೆ ಸಾಂಬಾರು ಮಾಡಿದರು, ಏಕೆಂದರೆ ನಾವು ಬರ್ತೀವಿ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಬೇಳೆ ಸಾಂಬಾರೆಲ್ಲ ಮಾಡಿದರು. ಅದಕ್ಕೆ ನೈಟಿಗೆ ನೆಂಚ್ಕೊಳ್ಳೋದಕ್ಕೆ ಅಂಥೇಳಿ ಬೋಂಡ ಮಾಡ್ತಾಯಿದ್ದಾರೆ. ಬೋಂಡ ಇದ್ದರೆ ಅಂದರೆ ಇದು ಅಕ್ಕ ಮಾಡೋದು ಬೋಂಡ, ಅದಕ್ಕೆ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಪಕೋಡ ಥರ ಮಾಡ್ತಾಯಿದ್ದೀವಿ. ಅವರು ಜಾಸ್ತಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಮಾಡ್ತಾರೆ, ನಾವು ಈರುಳ್ಳಿನ ಜಾಸ್ತಿ ಹಾಕಿ ಮಾಡ್ತೀವಿ. ಅದಕ್ಕೆ ಅಕ್ಕ ಹೇಳ್ತಾಯಿತ್ತು, ನಾನು ಹಿಂಗೆಲ್ಲ ಮಾಡಲ್ಲ, ನಾನು ಮಾಡೋದೇ ಬೇರೆ ರೀತಿ ಅಂತ ಹೇಳ್ತಾಯಿತ್ತು. ಅದಕ್ಕೆ ನಾನು ಹೇಳಿದೆ, ಈರುಳ್ಳಿ ಜಾಸ್ತಿ ಹಾಕಿದ್ರೆ ಅದು ಪಕೋಡ ಆಗುತ್ತೆ ತಾಯಿ, ಈರುಳ್ಳಿ ಕಡಿಮೆ ಹಾಕ್ಬಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಬೋಂಡ ಆಗುತ್ತೆ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾಯಿದ್ದೆ. ಇವಳು ಮಗನಿಗೆ ತಿನ್ನಿಸ್ತಾ ಇದ್ದಾಳೆ, ಅವನಿಗೂ ತಿನ್ನಿಸ್ಬಿಟ್ಟು ಅದೇ ತಟ್ಟೆಗೆ ತಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಅವನಿಗೇನಂದರೆ ಅವ್ರ ಅಮ್ಮ ಇದ್ದರೆ ಸ್ವಲ್ಪ ಮೊಬೈಲ್ ಅಂತ ಕೇಳ್ತಾ ಇರ್ತಾನೆ. ನಾವೆಲ್ಲ ಇದ್ದರೆ ಕೇಳಲ್ಲ, ಯಾಕೆಂದರೆ ನಾನಂತೂ ನನ್ನ ಮೊಬೈಲ್ನೇ ನಾನು ನನ್ನ ಮಗನಿಗೆ ಕೊಡಲ್ಲ,
ಇನ್ನು ಬೇರೆಯವ್ರಿಗೆ ಕೊಡ್ತೀನಿ. ಇದುವರೆಗೆ ನನ್ನ ಮೊಬೈಲ್ನ ನಾನು ಮಾತ್ರ ಯೂಸ್ ಮಾಡೋದು. ಇನ್ಯಾರು ಯೂಸ್ ಮಾಡಲ್ಲ, ಯಾಕೆಂದರೆ ಅವ್ರು ಯಾರೂ ಕೇಳೋದು ಇಲ್ಲ. ಕೌಶಿಗೂ ಅಷ್ಟೇ ನನ್ನ ಮೊಬೈಲ್ ಯಾವತ್ತೂ ಕೂಡ ಯಾವುದೇ ಮೊಬೈಲ್ ಇಷ್ಟು ವರ್ಷ ನಾನು ಎಷ್ಟು ಮೊಬೈಲ್ ಯೂಸ್ ಮಾಡಿದ್ದೀನೋ ಆ ಮೊಬೈಲಲ್ಲಿ ಯಾವತ್ತೂ ನನ್ನ ಮೊಬೈಲ್ ನಾನು ಮಾತ್ರ ನೋಡಬೇಕು. ಏನಾದರೂ ಎಮರ್ಜೆನ್ಸಿ ಇದೆ ಬೇಕೇ ಬೇಕು ಅಂದರೆ ಅಷ್ಟೇ ಕೊಡೋದು. ಈ ಥರ ಗೇಮ್ ಮಾಡೋದು ಅಥವಾ ಏನೋ ಮಕ್ಳ ಕೈಗೆ ಕೊಡೋದು ಆ ಥರ ಎಲ್ಲ ಮಾಡಲ್ಲ. ಏಕೆಂದರೆ ಕೊಟ್ಬಿಟ್ಟು ಆಮೇಲೆ ಒಂದೇನೋ ಆಯಿತು ಅಂದರೆ ಯಾರು ಕೊಡ್ತಾರೆ, ನನಗೆ ಯಾರು ತಗೊಡ್ತಾರೆ, ಆಮೇಲೆ ಮೋನ್ ಮಾಮ ಬೈತಾರೆ, ಗೊತ್ತಿಲ್ವ ನಿನಗೆ ಮಕ್ಳ ಕೈಲೆಲ್ಲ ಮೊಬೈಲ್ ಕೊಡ್ತಾರಾ ಅಂತ. ಅದಕ್ಕೆ ನಾನು ಯಾರಿಗೂ ಕೊಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಅವನು ಅಳ್ತಾ ಇದ್ದ, ಅಂದರೆ ಅವಳದು ಚಾರ್ಜು ಖಾಲಿ ಆಗಿಬಿಟ್ಟಿತ್ತು. ಕೇಳ್ತಾ ಇದ್ದ ನನಗೆ ಮೊಬೈಲ್ ಬೇಕು ಅಂತ. ಅದಕ್ಕೆ ಆಂಟಿ ಕೊಡು ಆಂಟಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ಲು. ಇಲ್ಲ ನಾನಂತೂ ಕೊಡಲ್ಲ ಅಂತ ಹೇಳಿದೆ. ಅದಾದಮೇಲೆ ನೈಟು ಮಲ್ಕೊಂಡ್ವಿ. ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ಇದು ಶುಕ್ರವಾರ. ಬೆಳಗ್ಗೆ ಎದ್ದ ತಕ್ಷಣ ಅವಳು ಇನ್ನೂ ಮಲಗಿದ್ಲು. ಅವಳು ಎದ್ದಿದ್ದು ಪೂಜೆ 9 ಗಂಟೆಗಿದ್ಲು. ನನಗೆ ಬೇಗ ಎಚ್ಚರಾಗೋಗುತ್ತೆ. ಅಂದರೆ ನಮ್ಮ ಮನೇಲೆಲ್ಲ 6 ಗಂಟೆ 6:30ಗೆಲ್ಲ ಎದ್ದು ಅಭ್ಯಾಸ ಅಲ್ವಾ. ಅಕ್ಕ ನಮಗಿನ್ನ ಬೇಗ ಹೇಳ್ತಾರೆ, 5:30 ಆ ಥರನೇ ಎದ್ದೇಳ್ತಾರೆ. ನಾನು ಸ್ವಲ್ಪ ಲೇಟಾಗಿ 7 ಗಂಟೆಗೆ ಎದ್ದೆ. ಆಮೇಲೆ ಅಕ್ಕ ಒಬ್ಬಟ್ಟು ತಿನ್ನಬೇಕು ಅಂತ ಆಸೆ ಆಗ್ತಿದೆಯಂತೆ ಅವರಿಗೆ. ಅದಕ್ಕೆ ಹೇಳ್ತಾಯಿದ್ರು ಒಬ್ಬಟ್ಟು ಮಾಡುವ ಅಂತ. ಅದಕ್ಕೆ ನಾನು ಅಂದೆ ನಮಗಂತೂ ಸ್ವೀಟ್ ಇಷ್ಟ ಇಲ್ಲ ತಾಯಿ, ಬೇಡ ಅಂತ ಹೇಳ್ದೆ. ಅದಕ್ಕೆ ಕಡಲೆಬೇಳೆ 1 ಪಾವ್ನಷ್ಟಿದೆ, ಅದಕ್ಕೆ ನಾನು ಬೇಯಿಸ್ಕೊಡ್ತೀನಿ, ತಟ್ಟೋದೆಲ್ಲ ಬೇಡ, ಹಾಗೆ ಬೇಯಿಸ್ಬಿಟ್ಟು ಆಡಿಸ್ಬಿಡೋಣ ಸಾಕು, ಅದನ್ನೇ ತಿನ್ಕೊಳ್ಳೋಣ, 1 ಪಾವಲ್ವ ಇರೋದು ಅಂತ ಹೇಳಿದ್ರು. ಸರಿ ಆಯಿತು ಅಕ್ಕ ಆ ಥರ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇಯಿಸ್ಕೊಟ್ಟು, ನಾನು ಒಳ್ಕಲ್ಲಿದೆಯಲ್ಲ ಅಲ್ಲಿ ಮಿಕ್ಸಿಯಲ್ಲಿ ರುಬ್ಬಲಿಲ್ಲ, ಒಳ್ಕಲ್ಲಲ್ಲಿ ಸ್ವಲ್ಪ ಕಾಯಿ ಎಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕಿ ರುಬ್ಬಿ ಕೊಟ್ಟಿದ್ದೆ. ಎಲ್ಲರೂ ಸ್ವಲ್ಪ ತಿಂದರು. ತಿಂದ್ಕೊಂಡು ಆಮೇಲೆ ಅಕ್ಕ ನಾನಂದೆ ಇನ್ನು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡ್ತೀರಾ, ಅದಕ್ಕೆ 1 ಟೈಮಿಗೆ ಉಪ್ಪು ಸಾಂಬಾರು ಮಾಡು ಅಂತ ಹೇಳಿದೆ. ಅದಕ್ಕೆ ಉಪ್ಪು ಸಾಂಬಾರು ಬೇಡ ಮಗ, ನಾಳೆ ಬೇಕಾದರೆ ಮಾಡ್ಕೊಳ್ಳೋಣ, ಒಬ್ಬಟ್ಟು ಸಾರು ತಿಂದು ತುಂಬ ದಿನ ಆಗಿದೆ, ಹೇಗಿದ್ರು ಒಬ್ಬಟ್ಟು ಮಾಡ್ತಾಯಿದ್ದೀವಲ್ಲ, ಒಬ್ಬಟ್ಟು ಸಾಂಬಾರೇ ಮಾಡಿಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಬಿಡು, ಅವ್ರಿಗೂ ಇಷ್ಟ ಆಗಿತ್ತು, ನಾನು ತುಂಬ ದಿನ ಆಗಿದೆ ಒಬ್ಬಟ್ಟು ಸಾರೆಲ್ಲ ತಿಂದು ಅಂತ. ಸರಿ ಆಯಿತು ಅಂದ್ಬಿಟ್ಟು ಒಬ್ಬಟ್ಟು ಸಾರು, ಅನ್ನ, ಮುದ್ದೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಯಾವಾಗಲೂ ಅಂದರೆ ಬೆಳಿಗ್ಗೆ 1 ಟೈಮು ಒಲೆಯಲ್ಲಿ ಮಾಡ್ತಾರೆ, ರಾತ್ರಿ ಟೈಮ್ ಮಾತ್ರ ಅವರು ಗ್ಯಾಸಲ್ಲಿ ಸಾಂಬಾರು ಇರುತ್ತೆ, ಬರೀ ರೈಸ್ ಮಾಡ್ಕೋತಾರೆ ಅಷ್ಟೇ. ಮುದ್ದೆ ರಾತ್ರಿ ಟೈಮ್ ತಿನ್ನಲ್ಲ. ಅಕ್ಕನಿಗೆ ಇಷ್ಟ ಮುದ್ದೆ ತಿನ್ನೋದಕ್ಕೆ, ಆದರೆ ಭಾವ ರಾತ್ರಿ ಟೈಮ್ ಬರೀ ರೈಸ್ ಮಾಡಿಬಿಡು ಅಂತಾರಲ್ಲ, ಅದಕ್ಕೆ ನಾನು ಒಬ್ಳಿಗೇನು ಮಾಡ್ಕೊಳ್ಳೋದು ಅಂಥೇಳಿ ಅವರು ಕೂಡ ಮುದ್ದೆ ಮಾಡ್ಕೊಳ್ಳಲ್ಲ, ರೈಸೇ ತಿನ್ಕೋತಾರೆ. ನೋಡಿ ಹೀಗೆ ಒಲೆ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಒಬ್ಬಟ್ಟು ಸಾಂಬಾರು ಅಷ್ಟೇ ಚೆನ್ನಾಗಿತ್ತು. ಕೌಶಿ ಬಂದಿರಲಿಲ್ಲ, ಅವನು ಅಲ್ಲೇ ಉಳ್ಕೊಂಡೆ. ಯಾಕೆಂದರೆ ಭಾರತ ಆಮೇಲೆ ಪೂಜನ್ ತಂಗಿ ಅಂದರೆ ಕೆಂಚಿ ಅಂತ ಹೇಳ್ತೀವಿ ಅವಳಿಗೆ, ಪೆಟ್ ನೇಮು. ಅವಳ ಹೆಸರು ಬಂದು ರೋಜಾ ಅಂತೇಳಿ, ಆದರೆ ನಾವು ಯಾರೂ ರೋಜಾ ಅಂತ ಕರೆಯೋಲ್ಲ, ಕೆಂಚಿ ಅಂತಲೇ ಕರೆಯೋದು. ಅವಳು ಕಾಲೇಜ್ ಇದೆ ಅಂತ ಅವಳು ಬರಲ್ಲ ಅಂದ್ಲು. ಭಾರತ ಸ್ವಲ್ಪ ಅವನಿಗೂ ಗದ್ದೆಲಿ ಏನೋ ಕೆಲಸ ಇದೆ ಅಂತೇಳಿ ಅವನು ಬರಲಿಲ್ಲ. ಅದಕ್ಕೆ ನಾನು ಬರಲ್ಲ, ನಾನು ಒಬ್ಬನೇ ಬಂದು ಅಲ್ಲಿ ಏನು ಮಾಡಲಿ, ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಅವ್ನು ಬರಲಿಲ್ಲ. ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ. ನಾನು ಒಬ್ಬಟ್ಟು ಸಾರೆಲ್ಲ ಮಾಡಿದ್ರಲ್ಲ ಅಕ್ಕ, ಅದಕ್ಕೆ ಹೇಳಿದೆ. ಕೌಶಿಗೆ ತುಂಬ ಇಷ್ಟ, ಅವನಿಗೊಂದು ಸ್ವಲ್ಪ ಮಾಡಿಬಿಡು ಅಂತ ಹೇಳಿದ್ದೆ ಅಕ್ಕನಿಗೆ. ಅವನು ಮಧ್ಯಾಹ್ನ ಒಂದು 2 ಗಂಟೆ ಆ ಥರ ಬಂದರು. ನಾನು ಒಬ್ಬಟ್ಟು ಸಾಂಬಾರೆಲ್ಲ ಅವನಿಗೂ ಕೂಡ ಇಟ್ಟಿದ್ದೆ. ಇದು ಬಂದು ಸುಮಾರು ಒಂದು 12 ಗಂಟೆ 12:30 ಆ ಟೈಮಲ್ಲಿ ಅಕ್ಕನ ಫ್ರೆಂಡು, ಅವರು ಡೈಲಿ ಎಮ್ಮೆ ಮೇಯ್ಸೋದಕ್ಕೆ ಹೋಗ್ತಾರಲ್ಲ, ಅವರು ಕರೀತಾಯಿದ್ರು. ಅಂದರೆ ಅಲ್ಲಿ ರೋಡು, ಅಲ್ಲಿ ನಿಂತ್ಕೊಂಡು ಕರೀತಾಯಿದ್ರು. ನಮ್ಮ ಅಕ್ಕನ ಹೆಸರು ಬಂದು ನಾವೆಲ್ಲ ಅಂದರೆ ಅಮ್ಮ ಊರಲ್ಲೆಲ್ಲ ಏನಂತ ಕರೆಯೋದು ಅಂದರೆ ಚಿಕ್ಕಮಣಿ ಅಂತ, ಅಂದರೆ ಚಿಕ್ಕಮ್ಮಣಿ ಅಂತ, ಅದನ್ನ ಶಾರ್ಟಾಗಿ ಚಿಕ್ಕಮಣಿ ಅಂತ ಕರೀತಾರೆ. ಆದರೆ ಅವ್ರ ಊರಲ್ಲಿ ಏನಂತ ಕರೀತಾರೆ ಅಂದರೆ ಪುಟ್ಟಕ್ಕ ಆ ಥರ ಕರೀತಾರೆ. ಅವರು ರೋಡಲ್ಲಿ ನಿಂತ್ಕೊಂಡು ಕರಿತಾ ಇದ್ದಾರೆ ಪುಟ್ಟಕ್ಕ ಅಂತೇಳಿ. ಆಮೇಲೆ ನಮ್ಮ ಅಕ್ಕ ಬರಲ್ಲ ಅಂತೇಳಿದ್ರು, ಅವ್ರಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಹತ್ರನೇ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಆಟೋ ಇದೆಯಲ್ಲ, ಆಟೋ ಪಕ್ಕದಲ್ಲಿ ಈ ಥರ ನನ್ನ ತಂಗಿ, ನಮ್ಮ ಅಕ್ಕನ ಮಗಳು ನನ್ನ ತಂಗಿ ಮಗಳು ಎಲ್ಲ ಬಂದಿದ್ದಾರೆ, ಅದಕ್ಕೆ ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಮನೆಗೆ ಬಂದರು. ಆಮೇಲೆ ಏನಾಯಿತು, ಅವತ್ತು ಫುಲ್ ಡೇ ಕರೆಂಟ್ ಇರಲಿಲ್ಲ, ಏನಕ್ಕೆ ಗೊತ್ತಿಲ್ಲ. ಯಾವಾಗಲೂ ಎನಿ ಟೈಮ್ ಕರೆಂಟ್ ಇರುತ್ತಂತೆ, ಆದರೆ ಅವತ್ತು ಕರೆಂಟ್ ಇರಲಿಲ್ಲ. ಅದಕ್ಕೆ ನಾನಂದೆ ಹೀಗೆ ಅಂದರೆ ನಾಟಿ ಕೋಳಿ ಎಲ್ಲ ಕುಯ್ಯಬೇಕಿತ್ತು, ಇವಾಗಲೇ ಕುಯ್ಯೋದು ಬೇಡ, ಯಾಕೆಂದರೆ
ಕರೆಂಟ್ ಬೇರೆ ಇಲ್ಲ ಮಸಾಲೆ ರುಬ್ಬೋದಕ್ಕೆ. ಸಾಯಂಕಾಲ ಕುಯ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಭಾವ ಫ್ರೀಯಾಗಿದ್ರಲ್ಲ, ಅದಕ್ಕೆ ಕೂದ್ಬಿಟ್ಟು ಹುರಿದ್ಬಿಟ್ಟು ಇಟ್ಬಿಡೋಣ, ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರಿ ಆಯಿತು ಬಿಡ, ಹಾಗೇನು ಮಾಡೋಣ ಅಂದ್ಬಿಟ್ಟು ಅಕ್ಕ ಕೋಳಿನ ಬೆಳಗ್ಗೆನೇ ಕೌಚಾಕಿದ್ರು. 2 ಕೋಳಿನ ಒಂದು ಹಬ್ಬ ಇತ್ತಲ್ಲ ಅವಾಗ ಕಟ್ ಮಾಡಿದರು. ಇನ್ನೊಂದು ಕೋಳಿನ ನಾನು ಬರ್ತೀನಿ ಅಂತೇಳಿ ನನಗೋಸ್ಕರ ಇಟ್ಕೊಂಡಿದ್ರು. ಆಮೇಲೆ ಪೂಜೆನೂ ಬಂದಿರಲಿಲ್ವಲ್ಲ, ಒಟ್ಟಿಗೆ ಇಬ್ಬರಿಗೂ ಆಗುತ್ತೆ ಅಂಥೇಳಿ ಒಂದು ನಾಟಿ ಕೋಳಿ, ಅದ್ರ ಜೊತೆಗೆ ಬಾಯ್ಲರ್ ಕೋಳಿ ಬೇರೆ ತಂದಿದ್ರು. ಅದೆಲ್ಲ ಕಟ್ ಮಾಡಿ ಅದನ್ನು ಎಲ್ಲ ರೆಡಿ ಮಾಡಿಟ್ವಿ. ಕರೆಂಟ್ ನೋಡಿದ್ರೆ 1 ಗಂಟೆಗೆಲ್ಲ ಬಂತು. ಆದರೂ ನಾವು ಸುಮ್ಮನೆ ಇದ್ವಿ. ಆಮೇಲೆ ಅಕ್ಕ ಹೇಗಿದ್ರು ಕರೆಂಟ್ ಎಲ್ಲ ಬಂದಿದೆಯಲ್ಲ, ಮಾಡಿಟ್ಬಿಟ್ರೆ ಸಂಜೆಗೆ ಆರಾಮಾಗಿ ಕೂತ್ಕೋಬೋದು ಅಂತ ಹೇಳಿದ್ರು. ಸರಿ ಹಾಗೆ ಮಾಡೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಕ್ಕ ಎಲ್ಲ ಏನು ಮಾಡಿದ್ರು ಅಂದರೆ, ಇದು ಅಳ್ಕಾಯಿ ಅಂದರೆ ಕ್ಯಾಸ್ಟ್ರ್ ಆಯಿಲ್ದು ಬೀಜ, ಅದು ತುಂಬ ಒಣಗೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಸಿಡಿಯುತ್ತೆ, ಅಂದರೆ ಎಲ್ಲಂದ್ರಲ್ಲಿ ಸಿಡಿದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತಲ್ಲ ಇದು ಅಂದರೆ ಸಿಡಿಯುತ್ತೆ ಅಂತ, ಆವಾಗಲೇ ಅದನ್ನೆಲ್ಲ ಕಟ್ ಮಾಡ್ಕೊಬಂದು ಒಂದು ಈ ಥರ ಒಂದು ಏನಂತ ಹೇಳ್ತೀವಿ, ಬಿದ್ರಿಂದು ಬುಟ್ಟಿ ಅಥವಾ ಮಕ್ರಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅದಕ್ಕೆಲ್ಲ ಹಾಕಿಟ್ಟಿದ್ರು. ಅದಾದಮೇಲೆ ನಾನು ಪೂಜಾ ಸೇರಿಕೊಂಡು ಬಾಯ್ಲರ್ ಕೋಳಿದು ಅಂದರೆ ಇದಿತ್ತಲ್ಲ, ಏನಂತ ಹೇಳ್ತೀವಿ, ಫಾರಮ್ ಕೋಳಿ, ಅದ್ರದ್ದು ಒಂದು ಸ್ವಲ್ಪ ಕಬಾಬಿಗೆ ಕಲಸಿಟ್ವಿ. ಒಂದು ಸ್ವಲ್ಪ ಪೆಪ್ಪರ್ ಚಿಕನ್, ನಮ್ಮ ಭಾವ ಯಾವಾಗಲೂ ಗ್ರೇವಿ ಥರ ಇಷ್ಟಪಡಲ್ಲ, ಡ್ರೈ ಚಿಕನ್ ಬೇಕು ಅಂತೇಳಿದ್ರು. ಅದಕ್ಕೆ ಅವರಿಗೆ ಪೆಪ್ಪರೆಲ್ಲ ಹಾಕಿ ಪೆಪ್ಪರ್ ಚಿಕನ್ ಮಾಡಿ ಡ್ರೈ ಮಾಡಿದೆ. ನಾಟಿ ಕೋಳಿ ಮಾತ್ರ ಸಾಂಬಾರೆಲ್ಲ ಮಾಡಿದ್ವಿ. ಸುಮಾರು ನಾವು ಮಧ್ಯಾಹ್ನ ಹೇಗಿದ್ರು ಸಾಂಬಾರೆಲ್ಲ ಇತ್ತಲ್ಲ, ಒಬ್ಬಟ್ಟು ಸಾಂಬಾರು, ಅದನ್ನೆಲ್ಲ ತಿಂದ್ಕೊಂಡು 2 ಗಂಟೆ ಮೇಲೆ ಅಡುಗೆ ಮಾಡೋದಕ್ಕೆ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಇಬ್ಬರು ಇದ್ವಲ್ಲ, ಬೇಗನೆ ಆಯಿತು. ಆಮೇಲೆ ಭಾವನೂ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಈ ಥರ ಸಾಮಾನುಗಳೇನಾದರೂ ಬೇಕಾಗಿರ್ತಲ್ಲ ಅದೆಲ್ಲ ತಂದು ಕೊಟ್ಟರು. ಅಂದರೆ ಕಬಾಬಿಗೆ ಕಬಾಬ್ ಪೌಡರು ಆ ಥರದ್ದೆಲ್ಲ. ಆಮೇಲೆ ಭಾವನಿಗೆ ಯಾವಾಗಲೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹೇಳ್ತಾ ಇರ್ತಾರೆ, ನಿಮ್ಮ ಅಕ್ಕನಿಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಬಿರಿಯಾನಿ ಏನು ಬೇಡ, ಈ ಥರ ಡ್ರೈ ಚಿಕನ್ ಏನಾದರೂ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಪೆಪ್ಪರ್ ಚಿಕನ್ ಎಲ್ಲ ಮಾಡಿದೆ. ಆಮೇಲೆ ಸಂಜೆ ಈ ವಿಡಿಯೋ ಬಂದು ಸಂಜೆ ಕಬಾಬ್ ಮಾಡ್ತಾಯಿದ್ದೀವಿ. ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟವ್ನೇ ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೊಂಡು ಕಬಾಬೆಲ್ಲ ಮಾಡಿ ಕೊಡ್ತಾಯಿದ್ದಾರೆ. ಪೂಜೆ ಮಾಡಿ ಕೊಡ್ತಾಯಿದ್ದಾಳೆ, ಹುಡುಗರೆಲ್ಲ ತಿಂತಾಯಿದ್ರು. ಹಾಗೆ ನಮ್ಮ ಅಮ್ಮನೂ ಕೂಡ ಬಂದಿದ್ದರು. ಏನಕ್ಕೆ ಅಂದರೆ, ನಾನು ಊರಿಗೆ ಬರಲ್ಲ ಅಂತ ಹೇಳಿದೆ, ನಂಗೆ ಟೈಮ್ ಇಲ್ಲ, ನಾಳೆ ಮಳವಳ್ಳಿಗೆ ಹೋಗ್ಬೇಕು, ನಾನು ಇಲ್ಲಿಗೆ ಬಂದುಬಿಡು ಅಂತ ಹೇಳಿದೆ ನಮ್ಮ ಅಮ್ಮನಿಗೆ. ಆಮೇಲೆ ಅಕ್ಕನ ಮಗನ ಕಳಿಸ್ಬಿಟ್ಟು ಸಂಜೆ 6 ಗಂಟೆಲಿ ಹೋಗಿ ನಮ್ಮ ಅಮ್ಮನೂ ಕೂಡ ಬಂದರು, ಒಟ್ಟಿಗೆ ಬಂದು. ಆಮೇಲೆ ನೈಟ್ ಬಂದು ಬೆಳಿಗ್ಗೆನೇ ಹೊರಟೋದ್ರು ನಮ್ಮಮ್ಮ. ಏನಕ್ಕೆ ಅಂದರೆ ಅಲ್ಲಿ ಕೋತಿಗಳ ಕಾಟ ಬಂದರೆ ಫುಲ್ಲು ಮನೆಯೆಲ್ಲನೂ ಗಲೀಜು ಮಾಡಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸಂಜೆ ಬರ್ತೀನಿ ಅಂದ್ಬಿಟ್ಟು 6 ಗಂಟೆ ಮೇಲೆ ಬಂದಿದ್ದಾರೆ. ಇವಾಗ ಎಲ್ಲರಿಗೂ ಕಬಾಬೆಲ್ಲ ಮಾಡಿ ಹಾಕ್ತಾಯಿದ್ದಾಳೆ. ಈ ಥರ ಅಕ್ಕನ ಮನೇಲಿ, ದೊಡ್ಡ ಅಕ್ಕನ ಮನೇಲಿ ಫುಲ್ಲು ನಾನ್ ವೆಜ್, ನಾಟಿ ಕೋಳಿ ಸಾರು, ಡ್ರೈ ಚಿಕನ್ನು ಮತ್ತು ಕಬಾಬೆಲ್ಲ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.